ಹಿಂಗಾರು ಬಿತ್ತನೆಗೆ ಬೀಜ, ಯೂರಿಯಾ ಗೊಬ್ಬರ ಕೊರತೆಯಾಗದಂತೆ ಮುಂಚಿತವಾಗಿ ಸಂಗ್ರಹಣೆ ಮಾಡಲು ರಾಜ್ಯ ರೈತ ಸಂಘದಿಂದ ಆಗ್ರಹ. ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಪೂರ್ವ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದಂತ ಮೆಕ್ಕೆಜೋಳ, ಈರುಳ್ಳಿಗೆ ಬೇಲು ಹಾಕಲು ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆಯಿಂದಾಗಿ ಈಗಾಗಲೇ ಹೆಸರು ಸೇರಿದಂತೆ ಮೆಕ್ಕೆಜೋಳ, ಈರುಳ್ಳಿ ಬೆಳೆ ಕೆಂಪಾಗಿ ಸಂಪೂರ್ಣವಾಗಿ ನಾಶವಾಗಿದೆ. ನಾಶವಾದ ಬೆಳೆಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದರು. ಇದರ ಜೊತೆಗೆ ಜಿಲ್ಲೆಯಲ್ಲಿ ರೈತರು ಹಿಂಗಾರು ಬಿತ್ತನೆಗಾಗಿ ಭೂಮಿಯನ್ನು ಹದಗೊಳಿಸಿ ಇಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು, ಸ್ಥಳೀಯ ಶಾಸಕರು, ಸಂಬಂಧಪಟ್ಟಂತ ಕೃಷಿ ಅಧಿಕಾರಿಗಳು ಸೇರಿ ಚರ್ಚೆಯನ್ನು ಮಾಡಿ ಇನ್ನೊಂದು ವಾರದೊಳಗೆ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಯೂರಿಯಾ ರಸಗೊಬ್ಬರ, ಹಿಂಗಾರು ಬಿತ್ತನೆಗೆ ಕಡಲೆ ಬೀಜ ಮತ್ತು ಜೋಳದ ಬೀಜ, ಇತರೆ ಬೀಜ ಸೇರಿದಂತೆ ಯೂರಿಯಾ ರಸಗೊಬ್ಬರವನ್ನ ಜಿಲ್ಲೆಯಲ್ಲಿ ಮುಂಚಿತವಾಗಿ ಸಂಗ್ರಹಣೆ ಮಾಡಲು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಮತ್ತು ಸ್ಥಳೀಯ ಶಾಸಕರು, ಸಂಬಂಧಪಟ್ಟಂತ ಅಧಿಕಾರಿಗಳು ಜಿಲ್ಲೆಯ ರೈತರು ಯೂರಿಯಾ ರಸಗೊಬ್ಬರ ಬೀಜ ಎಷ್ಟು ಖರೀದಿಸಿದರೂ ಕೂಡ ಸಿಗುವಂತೆ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮುಂಚಿತವಾಗಿ ಹಿಂಗಾರು ಬಿತ್ತನೆಗೆ ಯೂರಿಯಾ ಗೊಬ್ಬರ ಬೀಜ ಸಂಗ್ರಹಣೆ ಮಾಡಿ ಇಟ್ಟುಕೊಳ್ಳಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಹಾಗೂ ರೈತ ಮುಖಂಡ ಯಲ್ಲಪ್ಪ ಎಚ್ ಬಾಬಾರಿ ಇವರು ಮುಂಚಿತವಾಗಿ ಕ್ರಮ ಕೈಗೊಳ್ಳಲು ರಾಜ್ಯ ರೈತ ಸಂಘದಿಂದ ಎಚ್ಚರಿಕೆಯನ್ನ ನೀಡಿದ್ರು. ವರದಿ ಪಂಚಯ್ಯ ಹಿರೇಮಠ್. ಗೊಬ್ಬರ ಗಲಾಟೆ ಅಲ್ರಿ, ರೇಟ್ ಹೆಚ್ಚಿ ಮಾರೋದು, ಹೆಚ್ಚಿ ಮಾರಕತ್ತ. ಹೌದು, ಯಾವ್ದು ಯಾಕಲ್ಲ ರಾಜ್ಯಾದ್ಯಂತ ಈಗಾಗಲೇ ಯೂರಿಯಾ ಗೊಬ್ಬರದ ಸಮಸ್ಯೆ ಉಂಟಾಗುತ್ತೆ. 2 ತಿಂಗಳಾಯಿತು. 2 ತಿಂಗಳದಿಂದನೂ ಗೊಬ್ಬರ ಸಿಗ್ಲಾರ್ಕ, ಒಂದು ಮೇಲ್ ಗೊಬ್ಬರ ಸಿಗ್ಲಾರ್ಕ ಮೆಕ್ಕೆಜೋಳ ಹಾಳೋದು, ಈರುಳ್ಳಿನ ಹಾಳೋದು, ಕೆಂಪಾಗಿ ಎಲ್ಲ ಫೇಲಾಗಿ ಹೋಗ್ಬಿಟ್ಟು ಈಗ ಗೊಬ್ಬರಕ್ಕೆ ಅಲ್ದಾಡಿದ್ರು. 2 ತಿಂಗಳಾದ್ರೂ ಗೊಬ್ಬರ ಇಲ್ಲ, ಇನ್ನೂವರೆಗೆ ಅದ್ರ ಗೊಬ್ಬರ ಸಿಗ್ತಾ ಇಲ್ಲ. ಯೂರಿಯಾ ಗೊಬ್ಬರ ಶೀಘ್ರದಲ್ಲಿ ಒಂದು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರಾದ ಏನು ಶಿವರಾಜ್ ತಂಗಡಿಗೆ ಅವರು ನಮ್ಮದು ಮುಖ್ಯಮಂತ್ರಿಯಲ್ಲಿ ಒಂದು ಹೋಗಿ ಸಭೆ ಮಾಡಿ ಆ ಒಂದು ಯೂರಿಯಾ ಗೊಬ್ಬರ ಸ್ಟಾಕ್ ಮಾಡಬೇಕು. ಯಾರು ಹೋದ್ರೆ ಒಂದು ಚೀಲ 2 ಚೀಲ ಇಷ್ಟು ದಿನ ಎಲ್ಲೇ ಒಂದು ಲೋಡ್ ಬರ್ತೈತಿ, ರಾತ್ರಿ ಹೋಗಿ ಮಕ್ಕಂಡು ರೈತರು ತರೋಂಥ ವ್ಯವಸ್ಥೆ ಆಗುತ್ತೆ, ಆಫೀಸ್ ಕಾಯೋಂಥ ವ್ಯವಸ್ಥೆ ಆಗುತ್ತೆ. ಆ ವ್ಯವಸ್ಥೆ ನೀವು ಮಾಡಬಾರ್ದು. ಈಗ ನಾವು ಸಿದ್ಧತೆ ಮಾಡ್ಕೊಂಡು ಮುಂಗಾರಿನ ಹಿಂಗಾರಿ ಸಿದ್ಧತೆ ಹಿಂಗಾರಿ ಬಿತ್ತಕ್ಕೆ ಸಿದ್ಧತೆ ಮಾಡ್ಕೊಂಡ್ವಿ. ಹಿಂಗಾರಿ ಬಿತ್ತನೆ ಮಾಡ್ಬೇಕಾದ್ರೆ ಈಗ ಸೀದಾ ನಮ್ಗೆ ಯೂರಿಯಾ ಗೊಬ್ಬರ ಬೇಕೇ ಬೇಕು. ಅದನ್ನ ಏನು ಮುಂಗಾರಿ ಹಾಳಾದಂಥ ಹಿಂಗಾರಿನ ಹಾಳವಾಗಂಥ ವ್ಯವಸ್ಥೆಗೆ ಬಿಡ್ಬೇಡ್ರಿ ನೀವು. ಕೂಡಲೇ ನಮಗೇನಿದ್ರೆ ಆ ಗೊಬ್ಬರ ನಾವು ಜಿಲ್ಲೆದಾಗ ಸ್ಟಾಕ್ ಹಾಕ್ಕೊಂಡು ಯಾವಾಗ ಹೋದ್ರೂ ರೈತರಿಗೆ ಎಷ್ಟು ಬೇಕು ಅಷ್ಟು ಗೊಬ್ಬರ ಸಿಕ್ಕಿರ್ಬೇಕು. ಆ ರೀತಿ ನೀವು ಸ್ಟಾಕ್ ಮಾಡ್ಕೊಳ್ಳೋಂಥ ವ್ಯವಸ್ಥೆನ ಇವತ್ತು ಸಚಿವರು ಹಾಗೂ ಮುಖ್ಯಮಂತ್ರಿ ಅವರು, ಇವತ್ತು ಸ್ಥಳೀಯ ಶಾಸಕರು, ನಾನು ಎಲ್ಲರಿಗೆ ಮನವಿ ಮಾಡ್ಕೊಂತೀನಿ. ಆಗಿಸಿ ನಿಮ್ಮನ್ನು ಕೇಳಲ್ದಾರ ನಾವು ಯಾರನ್ನ ಕೇಳೋಣ? ರೈತರು ನಿಮ್ಗೆ ಕೇಳಬೇಕಾಗತ್ತ. ನೀವು ಅದನ್ನ ಮುಂಚಿತವಾಗಿ ಅದನ್ನ ವ್ಯವಸ್ಥೆ ಕೈಗೊಳ್ಬೇಕು. ಕೈಗೊಳ್ಳಲಿಲ್ಲ ಅಂದ್ರೆ ರೈತರು ಏನೈತಿ, ಈ ಮುಂಗಾರಿ ಹೆಂಗಾದು ಹಿಂಗಾರಿನ ಹಾಳಾಗಂತ ಕೈ ಬಿಡ್ಬೇಡ್ರಿ. ರೇಟ್ ಹಿಂಗಾರಿಗಾರ ಬೆಳ್ಕೊಂಡು ರೈತರಿಗೆ ಬದುಕೋಣಕ್ಕೆ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿ ನಾನು ಸಮಸ್ಯೆ ಏನಪ್ಪ ಅಂದ್ರೆ ಸರ್, ಈಗ ಹಿಂಗಾರು ಬಿತ್ತನೆ ನಾವು ಪ್ರಾರಂಭ ಮಾಡ್ತೀವಿ. ಇಂದ ಮುಂಗಾರಿಗೆ ಆದಂತ ಅನ್ಯಾಯ ನಮ್ಮ ರೈತರಿಗೆ ಆಗಬಾರ್ದು. ಯಾಕಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಬಹಳ ಹೆಚ್ಚೈತೆ ಸರ್.
ಈಗ ಏನಾಗೈತಪ್ಪ ಅಂದ್ರೆ ಈ ಗೊಬ್ಬರದ ಕೊರತೆ ನೀಗಿಸ್ಬೇಕು. ಯಾಕಂದ್ರೆ ಇನ್ನು 15 ದಿನದಲ್ಲಿ ನಾವು ಹಿಂಗಾರಿ ಹಂಗಾಮಿನ ಜೋಳ, ಗೋಧಿ, ಆಮೇಲೆ ಕಡ್ಲಿ ಬಿತ್ತನೆ ಮಾಡ್ತೀವಿ. ಹಂಗಾಗಿ ಇಲಾಖೆಗಳು ಏನ್ ಮಾಡ್ಬೇಕು, ಬೀಜ ಮತ್ತು ಯೂರಿಯಾ ಗೊಬ್ಬರನ ದಾಸ್ತಾನು ಮಾಡಿ ಇಟ್ಕೊಂಡು ನಮ್ಮ ರೈತರಿಗೆ ಯಾವಾಗ ಬೇಕಾದ್ರೂ ಸಿಕ್ಕಿರ್ಬೇಕು. ಯಾವುದೇ ನಾವು ಪಾಳ್ಯದಾಗ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ತಗೋಣಂತಾಗ ಆಗ್ಬಾರ್ದು. ಯಾಕಪ್ಪ ಅಂದ್ರೆ ಈಗ ನಾವು ಮೇಲ್ ಗೊಬ್ಬರ ಹಾಕಕ್ಕ ಮೆಕ್ಕೆಜೋಳ ಮತ್ತು ಈರುಳ್ಳಿಗೆ ಗೊಬ್ಬರ ಸಿಗ್ಲಾರ್ದ ನಮ್ಮೆಲ್ಲ ಬೆಳೆ ಕೊಳತೋಗ್ಯಾವ. ಅದೇ ತರನಾಗಿ ಮುಂದೆ ಈಗ ಏನಾಗುತ್ತಪ್ಪ ಅಂದ್ರೆ ಹಿಂಗಾರಿ ಹಂಗಾಮಿನ ಬಿತ್ತನೆಗೂ ಕೂಡ ಈ ತರ ಆಗ್ಬಾರ್ದಂತಂದು ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀವಿ ಸರ್. ನಮ್ಮ ಹೆಸರು ಯಲ್ಲಪ್ಪ ಎಚ್ ಬಾಬ್ರಿ ಸರ್.